ಯಾರಾದರೂ ಒಬ್ಬ ಲೀಡ್ರಿಗೆ ಬೆಳೆಸಿದ್ರು ಅವರು ಲಿಂಗಾಯತರಲ್ಲಿ. ಈ ಮೆಡಿಕಲ್ ಕಾಲೇಜು ಬಂಜಗರಿಗೆ ಸೇರಿದ್ದು. ನೀವು ಕಿತ್ಕೊಂಡ್ರಿ 50 ವರ್ಷದ ಹಿಂದೆ ಕಾಲೇಜ್ ಕಿತ್ಕೊಂಡ್ರಿ. ಇವರು ಬಜಾರ್ದಾಗ ಇಜಾರ್ ಹಾಕ್ಕೊಂಡು ಬೇಳೆ ಮಾರ್ತಾಯಿದ್ರು. ಇವತ್ತೇನು ಶುಗರ್ ಫ್ಯಾಕ್ಟ್ರಿ, 2 ಮೆಡಿಕಲ್ ಕಾಲೇಜು, ಸಾವಿರಾರು ಕೋಟಿ ರೂಪಾಯಿ ದುಡ್ಡು. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. ಇದು ಈ ನಾಯಿ ಮಕ್ಕಳ ಹಾಲದ 9 ತಾರೀಕಿಗೆ ಅದು ಹೋಗತ್ತೆ. ಪಂಚಾಮೃತ ನಾವು ಕುಡಿತೀವಿ, ಜನರ ಆಶೀರ್ವಾದ ಪಡಿತೀವಿ. ದೊಡ್ಡ ದೊಡ್ಡ ಜನರು ಮಾರಾಟ ಆಗಿ ಡಿ ಕೆ ಶಿವಕುಮಾರ್ ಅನ್ನು ಮುಸಲ್ಮಾನರಿಗೆ ಸೀಟ್ ಕೊಡೋದು ಬಿಟ್ಟು ಅವರು ದುಡ್ಡಿಂದ ವ್ಯವಹಾರ ಮಾಡಿ ಮತ್ತೆ ಪುನಃ ಅವ್ರ ಮಗನಿಗೆ ಸೀಟ್ ಕೊಟ್ಟಿದ್ದಾರೆ. ಅವ್ರ ಮನೆ ವಂಶನೇ ಈಗ ಸರ್ಕಾರ ನಡೆಸಬೇಕಂತ ಇದ್ದಾರೆ. ಇಂಥ ಸರ್ಕಾರಕ್ಕೆ ನಾವು ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಮುಸ್ಲಿಂ ಶಾಸಕರು ಇವರೆಲ್ಲ ಸೇರ್ಕೊಂಡು ದಾವಣಗೆರೆಯ ಉಪಚುನಾವಣೆಯ ಕದನದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ, ಮುಸ್ಲಿಮರ ಪರವಾದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಪೈಲ್ವಾನ್ ಸಾದಿಕ್ ಅವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಅವರ ಮನವೊಲಿಸಿ ಕಣದಿಂದ ಹಿಂದಕ್ಕೆ ಸರಿಯುವಂತೆ, ಅಂದ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೋರುವಂತೆ ಎಲ್ಲ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಅದಾದ ನಂತರ ದಾವಣಗೆರೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ತಮ್ಮ ಮನೆಗೆ ಸಾದಿಕ್ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಕಬಾಬ್ ತಿನ್ಸ್ಬಿಟ್ಟು ಅಲ್ಲಿ ಅವರನ್ನ ಮನವೊಲಿಸ್ಕೊಂಡ್ರು. ಸ್ನೇಹಿತರೆ, ಇಷ್ಟ ಆಗ್ಬಿಟ್ರೆ ಆಯ್ತಾ? ಸಾದಿಕ್ ಅವರು ಅವರ ಮನವೊಲಿಸ್ಬಿಟ್ರೆ ಮುಸ್ಲಿಮರ ಮುನಿಸನ್ನ ಶಮನ ಮಾಡ್ದಂಗೆ ಆಗತ್ತ. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಟ್ರೆಂಡಿಂಗ್ ಸುದ್ದಿ ಯಾವುದು ಅಂದ್ರೆ ಅದು ಪಾಲಿಟಿಕ್ಸ್ ಅಲ್ಲಿ ದಾವಣಗೆರೆಯ ಉಪಚುನಾವಣೆಯ ಕದನ. ಸ್ನೇಹಿತರೆ, ಈಗ ದಾವಣಗೆರೆಯ ಕ್ಷೇತ್ರಕ್ಕೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೇರೆ ಬೇರೆ ನಾಯಕರುಗಳು, ಪ್ರಗತಿಪರರು, ಪತ್ರಕರ್ತರು ಎಲ್ಲ ಕೂಡ ಲಗ್ಗೆ ಇಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ಒಂದು ಕುಟುಂಬ ಪ್ರಭುತ್ವದ ವಿರುದ್ಧ ಪ್ರಜಾಪ್ರಭುತ್ವ ಗೆಲ್ಲಬೇಕು, ಗೆಲ್ಲಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ವೇಳೆ ಏನಾದ್ರೂ ಇದನ್ನ ಸಾರಾಸಗಟ್ಟಾಗಿ ಸುಮ್ಮನೆ ಇದು ಸಾಮಾನ್ಯ, ಇದು ಸರ್ವೇ ಸಾಮಾನ್ಯ ಅಂತ ಏನಾದ್ರು ಒಪ್ಪಿಕೊಂಡ್ರೆ ಈ ಜಗತ್ತಿನ ಸೂಕ್ಷ್ಮ ವಲಯ, ಸಂವೇದನಾ ವಲಯ ಬದುಕಿದ್ದು ಸತ್ತಂತೆ. ಆ ಕಾರಣಕ್ಕೋಸ್ಕರ ಈ ಕುಟುಂಬ ಪ್ರಭುತ್ವದ ಸ್ವಕ್ಕನ್ನ, ರಾಜಕಾರಣದ ಅಹಮಿಕೆಯನ್ನ, ದಬ್ಬಾಳಿಕೆಯನ್ನ ಮಣ್ಣು ಪಾಲು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲ ಪ್ರಜ್ಞಾವಂತ ವಲಯ ಅಲ್ಲಿ ಬೀಡು ಬಿಟ್ಟು ಕೆಲಸ ಮಾಡ್ತಾ ಇದೆ. ಇದಷ್ಟೇ ಅಲ್ಲ, ರೊಚ್ಚಿಗೆದ್ದಿರುವ, ಕೆರಳಿ ಕೆಂಡವಾಗಿರುವಂತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೊಂದ, ರೊಚ್ಚಿಗೆದ್ದ ಮುಸ್ಲಿಂ ಸಮುದಾಯ, ನೀವು ಕೇವಲ ಸಾದಿಕ್ ಅವರನ್ನ ಪರ್ಚೇಸ್ ಮಾಡ್ಕೊಂಡಿರ್ಬೋದು, ಮುಸ್ಲಿಂ ಕಮ್ಯುನಿಟಿಯನ್ನಲ್ಲ ಅಂತೇಳಿ ತಮ್ಮ ರೋಷಾಗ್ನಿಯ ಜ್ವಾಲೆಯನ್ನ ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ಆ ರೋಷಾಗ್ನಿಯ ಜ್ವಾಲೆ ಏಪ್ರಿಲ್ 9ರಂದು ಗೊತ್ತಾಗುತ್ತೆ. ಅಂದ್ರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತದಾನ ಅಥವಾ ಮತದಾನ ಬಹಿಷ್ಕಾರ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ನಿಮಗೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಮುಸ್ಲಿಂ ಅಭ್ಯರ್ಥಿಗಳು ಕಣಕ್ಕಿಳಿದಿದಾರಲ್ಲ, ಅವ್ರು ಯಾರು ಕೂಡ ನನಗೆ ವೋಟ್ ಹಾಕಿ ಅಂತ ಕೇಳ್ತಾನೆ ಇಲ್ಲ. ಜನರ ಹತ್ರ ಹೋಗಿ ನನಗೆ ನೀವು ವೋಟ್ ಹಾಕಿ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ, ನಾನು ಮುಸ್ಲಿಂ ಕಮ್ಯುನಿಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ, ನನಗೆ ವೋಟ್ ಹಾಕಿ ಅಂತ ಕೇಳ್ತಾ ಇಲ್ಲ. ಅವ್ರು ಹೇಳ್ತಿರೋದು ಏನ್ ಗೊತ್ತಾ? ಮುಸ್ಲಿಮರ ಮರ್ಯಾದೆಯ ಪ್ರಶ್ನೆ, ದಯಮಾಡಿ ನೀವು ನನಗೆ ವೋಟ್ ಹಾಕಿದ್ರು ಪರವಾಗಿಲ್ಲ, ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ವೋಟ್ ಹಾಕ್ಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯೋಚನೆ ಮಾಡಿ ಸಮುದಾಯ ಎಷ್ಟರ ಮಟ್ಟಿಗೆ ಈ ವಿಚಾರವನ್ನ ತೆಗೆದುಕೊಂಡಿದೆ ಅಂತ. ಒಂದಷ್ಟು ಜನ ಮಾತಾಡ್ಕೊಳ್ತಾರೆ, ಕಾಂಗ್ರೆಸ್ನ ಬೇರೆ ಬೇರೆ ಲೀಡರ್ಗಳು, ಅವರೆಲ್ಲ 500 ರೂಪಾಯಿ ಗಿರಾಕಿಗಳು ಕಂಡ್ರಿ, 500 ರೂಪಾಯಿ ಕೊಟ್ಬಿಟ್ರೆ ಬಂದ್ಬಿಡ್ತಾರೆ. ಅಂದ್ರೆ ಒಂದು ಕಮ್ಯುನಿಟಿಯನ್ನ ಇಷ್ಟು ಚೀಪ್ ಲೆವೆಲ್ ತೆಗೆದುಕೊಂಡು ಹೋಗ್ತೀರಾ ನೀವು? ಬಹುಶಃ ಕಾಂಗ್ರೆಸ್ ಇಷ್ಟು ಗೌಣ ಮಾಡಿರ್ಬೇಕು ಆ ಸಮುದಾಯವನ್ನು, ಇಲ್ಲಾಂದ್ರೆ ಟಿಕೆಟ್ ಕೊಡ್ತಾ ಇದ್ರು. ಅಲ್ಲ, ಯೋಚನೆ ಮಾಡೋಣ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 2023 ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ವಯಸ್ಸು 93, ಸಾದಿಕ್ ಅವರು ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು. ಬಹುಶಃ ಆ ಸಂದರ್ಭದಲ್ಲಾದ್ರೂ ಕಾಂಗ್ರೆಸ್ ಪಕ್ಷ ಸಾದಿಕ್ ಅಲ್ಲ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಅನ್ನು ಕೊಡ್ಬೋದಿತ್ತು. ಆದ್ರೆ
ಮುಸ್ಲಿಂ ಸಮುದಾಯದಲ್ಲಿ ಯಾರೂ ಅಭ್ಯರ್ಥಿಗಳಿಲ್ಲ, ಅಲ್ಲಿ ಏನು ಅಹಿಂದ ವಲಯದಲ್ಲೂ ಕೂಡ ಯಾರು ಅಭ್ಯರ್ಥಿಗಳಿಲ್ಲ. ಇರುವುದು ಏಕೈಕ ಶಾಮನೂರು ಶಿವಶಂಕರಪ್ಪನವರು ಒಬ್ಬರೇ. 93 ವರ್ಷದ ಶಿವಶಂಕರಪ್ಪನವರು ಒಬ್ಬರೇ ಬೇಕು ಅಂತೇಳಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂದ್ರೆ ಯೋಚನೆ ಮಾಡಿ. ಈ ಕುಟುಂಬದ ಪ್ರಭುತ್ವ ಬಲ ಎಷ್ಟರ ಮಟ್ಟಿಗೆ ಇಡೀ ಜಿಲ್ಲೆಯನ್ನ ಆವರಿಸಿಕೊಂಡಿದೆ ಅಂತ. ಆಯ್ತು, ಕೊನೆಗೆ ಸಮಸ್ತ ಮುಸ್ಲಿಂ ಸಮುದಾಯ ನಿಮ್ಗೆ ಸಪೋರ್ಟ್ ಮಾಡ್ತು ಕಾಂಗ್ರೆಸ್ ಪಕ್ಷ. ಈಗ ಅಕಾಲಿಕವಾಗಿ ಶಾಮನೂರ್ ಅವರ ನಿಧನದ ನಂತರ ಅವಾಗ್ಲಾದ್ರೂ ಅವಕಾಶ ಇತ್ತು ಟಿಕೆಟ್ ಕೊಡೋದಿಕ್ಕೆ, ಆಗ್ಲೂ ಟಿಕೆಟ್ ಕೊಡಲ್ಲ. ಆಗ ಹೇಳ್ತೀರಿ ನಮ್ದೊಂದು ಪ್ರತೀತಿ ಇದೆ, ಕುಟುಂಬಕ್ಕೆ ಯಾರಾದ್ರೂ ತೀರ್ಕೊಂಡ್ರೆ ಆ ಕುಟುಂಬದವ್ರಿಗೆ ಕೊಡ್ಬೇಕು ಅಂತ. ನಿಮ್ ಪ್ರಕಾರ ಮುಸ್ಲಿಂ ಸಮುದಾಯ ಅಂದ್ರೆ ಓಟ್ ಹಾಕಕ್ಕೆ ಅಷ್ಟೇ, ಆಮೇಲೆ ಕಾರ್ಯಕರ್ತರು ಅಂದ್ರೆ ಬರೀ ಓಟ್ ಹಾಕಕ್ಕೆ. ಯಾಕೆ ಕಾರ್ಯಕರ್ತರು ಬರೀ ನಿಮ್ ಪಕ್ಷಕ್ಕೆ ಓಟ್ ಹಾಕಕ್ಕೆ, ಬಾವುಟ ಕಟ್ಟಕ್ಕೆ, ನಿಮ್ ಹಿಂದೆ ಅನುನಾಯಕರ ತರ ಸುತ್ತರಿಯಕ? ಯಾಕೆ ಅವರು ನಾಯಕರಾಗದ್ ಬೇಡವಾ? ಅವರು ಶಾಸಕರಾಗದ್ ಬೇಡವಾ? ಸಿಎಂ ಇಬ್ರಾಹಿಂ ಅವರು ಒಂದು ಮಾತು ಹೇಳಿದ್ದಾರೆ. ಸಿಎಂ ಇಬ್ರಾಹಿಂ ಅವರ ಮಾತು ಸಹಜವಾಗಿ ಸ್ವಲ್ಪ ಲೇವಡಿ ಇರುತ್ತೆ, ಅವರು ತುಂಬಾ ಆಕರ್ಷಕವಾಗಿ ಮಾತಾಡ್ತಾರೆ. ಅವ್ರು ಹೇಳಿದ್ದಾರೆ, ಈ ಸಲ ನಮ್ ಕಮ್ಯುನಿಟಿ ಸರಿಯಾದ ಪಾಠ ಕಲಿಸುತ್ತೆ ಕಾಂಗ್ರೆಸ್ಗೆ. ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ಇದನ್ನು ಹೇಳಿರೋದು ಸಿಎಂ ಇಬ್ರಾಹಿಂ ಅವರು ಬೇಳೆ ಮಾಡ್ಕೊಂಡಿದ್ರು, ಅವರ ವೃತ್ತಿ. ಆದ್ರೆ ಇವತ್ತು ಮೆಡಿಕಲ್ ಕಾಲೇಜು, ಸಾವಿರಾರು ಕೋಟಿ ಹಣ, ಅಧಿಕಾರ, ಅವರ ಕುಟುಂಬದಲ್ಲೇ ಮಿನಿಸ್ಟ್ರು, ಎಂಪಿಗಳು ಎಲ್ಲ ಇದ್ದಾರೆ. ಯೋಚನೆ ಮಾಡೋಣ ಸ್ನೇಹಿತರೆ. ಅವ್ರಿಗೆ ಕೇಳೋ ಪ್ರಶ್ನೆ ನಾನು ಇಷ್ಟ, ಇವತ್ತು ನೀವು ಪ್ರಜಾಪ್ರಭುತ್ವದಲ್ಲಿ ಈ ಪರಂಪರೆಯನ್ನು ನೀವು ಹಾಕ್ಕೊಟ್ರಲ್ಲ, ಬೇರೆ ಲಿಂಗಾಯತ ಸಮಾಜದಲ್ಲಿ ಲೀಡ್ರ್ ಇಲ್ಲ, ಯಾರಾದರೂ ಒಬ್ಬ ಲೀಡ್ರಿಗೆ ಬೆಳೆಸಿದ್ರೆ ಅವ್ರ ಲಿಂಗಾಯತರಲ್ಲಿ. ಈ ಮೆಡಿಕಲ್ ಕಾಲೇಜು ಬಂಜಗರಿಗೆ ಸೇರಿದ್ದು, ನೀವು ಕಿತ್ಕೊಂಡ್ರಿ 50 ವರ್ಷದ ಹಿಂದೆ ಕಾಲೇಜ್ ಕಿತ್ಕೊಂಡ್ರಿ. ಇವ್ರು ಬಜಾರ್ದಾಗ ಇಜಾರ್ ಹಾಕ್ಕೊಂಡು ಬೇಳೆ ಮಾರ್ತಾಯಿದ್ರು. ಇವತ್ತು 8 ಶುಗರ್ ಫ್ಯಾಕ್ಟ್ರಿ, 2 ಮೆಡಿಕಲ್ ಕಾಲೇಜು, ಸಾವಿರಾರು ಕೋಟಿ ರೂಪಾಯಿ ದುಡ್ಡು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. ಇದು ಈ ನಾಯಿ ಮಕ್ಕಳ ಹಾಲದ 9 ತಾರೀಕಿಗೆ ಅದು ಹೋಗತ್ತೆ. ಪಂಚಾಮೃತ ನಾವು ಕುಡಿತೀವಿ, ಜನರ ಆಶೀರ್ವಾದ ಪಡಿತೀವಿ. ಒಂದಷ್ಟು ವರ್ಷಗಳ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಏನು ವ್ಯಾಪಾರ ಮಾಡಿಕೊಂಡು ಇವತ್ತು ಕೋಟ್ಯಾಧಿಪತಿಗಳಾಗಿ ಇಡೀ ಕುಟುಂಬವನ್ನ, ಆ ಕುಟುಂಬದ ಮಕ್ಕಳು, ಈಗ ಅವ್ರ ಮೊಮ್ಮಗ ಬಂದಿದ್ದಾರೆ, ಅವ್ರ ಸೊಸೆ MP ಆಗಿದ್ದಾರೆ, ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಒಂದು ಬೇಳೆ ಮಾರ್ಕೊಂಡು ಬಂದಂತಹ ಒಂದು ಹಿನ್ನೆಲೆ ಇದ್ದಂಥವ್ರು ಇವತ್ತು ಸಾಮ್ರಾಜ್ಯ ಕಟ್ಟಿದ್ದಾರೆ. ಆದ್ರೆ ಮುಸ್ಲಿಂ ಸಮುದಾಯ ಇವತ್ತೇನಾಗಿದೆ? ಇವತ್ತು ಮುಸ್ಲಿಂ ಸಮುದಾಯ ಅದೇ ಸಾಮಾನ್ಯ ಪರಿಸ್ಥಿತಿಯಲ್ಲಿದೆ. ನೀವು ಸಾಮಾನ್ಯ ಸ್ಥಿತಿಯಲ್ಲಿ ಇದ್ದಂಥವ್ರು ಇವತ್ತು ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದೀರಿ. ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಇದೆ, ಕೊಡಕ್ಕಾಗಲ್ಲ. ಹಾಗಾಗಿ ಮುಸ್ಲಿಂ ಸಮುದಾಯ ಇದನ್ನ ಒಂದು ರೀತಿ ಸ್ವಾಭಿಮಾನವಾಗಿ ತೆಗೆದುಕೊಂಡು ಮತ ಹಕ್ಕನ್ನೇ ಬಹಿಷ್ಕಾರ ಮಾಡುವ ಮಟ್ಟಕ್ಕೆ ಬಂದಿದೆ. ಇದು ಇಡೀ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ಉಗಿತ, ಇದು ಒಂದು ರೀತಿಯ ಚೀಮಾರಿ. ಒಂದು ಕಡೆ ಹೇಳ್ತಾರೆ ಸಂವಿಧಾನ, ನಾವು ಸರ್ವ ಪಕ್ಷಗಳನ್ನು, ಅಹಿಂದ ವರ್ಗಗಳನ್ನು ಮುನ್ನೆಲೆಗೆ ತರ್ತೀವಿ, ನಾವು ಅಧಿಕಾರ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವಕಾಶ ಇರುವ ಸಮುದಾಯಗಳಿಗೆ ಅವಾಗೇನು ಮುನ್ನೆಲೆ ತರುವಂತ ಅವಕಾಶಗಳಲ್ಲಿ ಟಿಕೆಟ್ ಅನ್ನು ಕೊಡದೆ ಯೋಚನೆ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಬಣ್ಣ ಬಯಲು ಮಾಡುವ ಸಂದರ್ಭ. ಈಗ ಜಸ್ಟಿಸ್ ಫಾರ್ ಮೈನಾರಿಟೀಸ್ ಅಂತ ಹೇಳಿ ದೊಡ್ಡ ಘೋಷಣೆಯನ್ನ ದಾವಣಗೆರೆಯಲ್ಲಿ ಮೊಳಗಿಸ್ತಿರುವಂತ ಕಮ್ಯುನಿಟಿ ತಮ್ಮ ಸ್ವಾಭಿಮಾನವನ್ನು, ನೀವು ಸಾದಿಕ್ ಅವ್ರನ್ನ ಪರ್ಚೇಸ್ ಮಾಡಿದಿರಿ, ಅದನ್ನ ನಮ್ಮನ್ನು ಪರ್ಚೇಸ್ ಮಾಡಕ್ಕಾಗಲ್ಲ. ಇದು ಕೇವಲ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಮಾಡಿರುವ ಒಂದು ಸಮುದಾಯದ ನಿರ್ಧಾರ ಅಲ್ಲ, ಇದು ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಡುವ ನಿರ್ಧಾರ. ಅಂದ್ರೆ ಕುಟುಂಬ ರಾಜಕಾರಣದ ವಿರುದ್ಧ ಪ್ರಜ್ಞಾವಂತ ಸಮುದಾಯದ ಜನ ತೆಗೆದುಕೊಂಡಿರುವ ಒಂದು ಪ್ರಜ್ಞಾವಂತ ನಡೆ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡುತ್ತೆ. ನೀವು ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀರಿ, ನಾವು ಸರಿಯಾದ ಪಾಠವನ್ನ ನಿಮಗೆ ಕಲಿಸಿದೀವಿ ಅಂತ. ಬಹುಶಃ ಈ ನಡೆಯನ್ನ, ಬಹುಶಃ ಈ ತೀರ್ಪಿದೆಯಲ್ಲ, ಮುಸ್ಲಿಂ ಸಮುದಾಯ ಕೊಡೋ ತೀರ್ಪಿದೆಯಲ್ಲ, ಇದರ ಪರಿಣಾಮವಾಗಿ ಬಿಜೆಪಿ ಗೆಲ್ಬಹುದು ಅಥವಾ SDPI ಗೆಲ್ಬಹುದು ಅಥವಾ ಬೇರೆ ಯಾರು ಗೆಲ್ಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷ ಸೋತ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಬೇಕು, ಪ್ರಜಾಪ್ರಭುತ್ವವೇ ಗೆಲ್ಲಬೇಕು. ನಾಳೆ ಕುಟುಂಬ ರಾಜಕಾರಣದಲ್ಲಿ ಯಾರೋ ಮೊಮ್ಮಗನಿಗೋ ಇನ್ಯಾರಿಗೋ ಕುಟುಂಬದವ್ರಿಗೋ ಟಿಕೆಟ್ ಕೊಟ್ರೆ ಸೋಲಿಸ್ತೀವಿ ಅನ್ನೋ ಸಂದೇಶವನ್ನ ದಾವಣಗೆರೆಯ ಮುಸ್ಲಿಂ ಸಮುದಾಯದ ಜನ ಒಂದು ದೊಡ್ಡ ಮೆಸೇಜ್ ಪಾಸ್ ಮಾಡೋದಕ್ಕೆ ಒಂದು ಪ್ರಜ್ಞಾವಂತಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಬಹುಶಃ ಇದಾಗಬೇಕು ಸ್ನೇಹಿತರೆ. ಮುಸ್ಲಿಂ ಸಮುದಾಯದ ಎಲ್ಲ ಲೀಡರು ಒಗ್ಗಟ್ಟಾಗಿ ನಮಗೆ ಈ ಸಲ ಟಿಕೆಟ್ ಬೇಕು ಅಂತ ಕೇಳಿದ್ರೆ ಕಾಂಗ್ರೆಸ್ ಕೊಡ್ತಾ ಇತ್ತು. ಆದ್ರೆ ಈ ಮುಸ್ಲಿಂ ಸಮುದಾಯದ ಲೀಡರ್ಗಳಿದ್ದಾರಲ್ಲ,
ಜಮೀರ್ ಅವರು ಒಂದಷ್ಟು ಜನ ಬಿಟ್ಟು ಪಾಪ ಅವ್ರು ಟ್ರೈ ಮಾಡಿದ್ರು, ಕೊನೆಗೆ ನಮ್ಮ ತಮ್ಮ ಅಸಮಾಧಾನವನ್ನು ಹೇಳ್ಕೊಳಕ್ಕಾಗದೆ ಮೌನವಾಗಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಕ್ಯಾರೆ ಅಂತ ಇಲ್ಲ. ಆದ್ರೆ ಈ ಸಮುದಾಯ ಯಾವ ಲೆವೆಲ್ಗೆ ಅಂದ್ರೆ ದಾವಣಗೆರೆಯಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಶಾಮನೂರ್ ಕುಟುಂಬ ಯಾವ ಲೆವೆಲ್ಗೆ ಸೆಟ್ ಹೊಡಿತು ಅಂದ್ರೆ, ನೀವು ಟಿಕೆಟ್ ಅನ್ನ ಕೊಡದೇ ಇದ್ರೆ ಅಂದ್ರೆ ಮುಂಚಿತವಾಗಿ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚಿತವಾಗಿ ಇವರು ನಾಮಿನೇಷನ್ ಫೈಲ್ ಮಾಡಕ್ ಹೊರಟಿದ್ದಾರೆ ಅಂತ ಯೋಚನೆ ಮಾಡಿ. ಅಂದ್ರೆ ಹೈಕಮಾಂಡ್ಗೂ ನಾವು ಕೇರ್ ಅನ್ನೋದಿಲ್ಲ, ಕೇರ್ ಮಾಡಲ್ಲ. ಸಿದ್ದರಾಮಯ್ಯನವರು ಕೂಡ ಅಹಿಂದ ನಾಯಕ, ಮೈನಾರಿಟೀಸ್ ನಾಯಕ ಅಂತ ಹೇಳ್ತಾರಲ್ಲ, ಇವರು ಕೂಡ ಈ ಸಮುದಾಯದ ಅಂದ್ರೆ ಪ್ರಬಲ ಜಾತಿಗೆ ಹೀಲ್ಡಾದ್ರು. ಇವತ್ತು ಜಾತಿ ಸಮೀಕ್ಷೆ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿದ್ರೆ ಅಲ್ಲೂ ಕೂಡ ಒತ್ತಡಕ್ಕೊಳಗಾಗ್ತಾರೆ. ಇವತ್ತು ನಮಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಪ್ರಬಲ ಸಮುದಾಯಕ್ಕೆ ಹೇಳಿದ್ರೆ ಅಲ್ಲಿಗೂ ಕೂಡ ಒತ್ತಡಕ್ಕೊಳಗಾಗ್ತಾರೆ. ನಾಳೆ ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ, ಕೇಳ್ಕೊಂಡು ಕೂರಕ್ಕಾಗತ್ತಾ? ಕೂರಬಾರ್ದು. ಯಾವುದೇ ಪ್ರಬಲ ಸಮುದಾಯದ ಮಾಫಿಯಾಕ್ಕೂ ಒತ್ತಡಕ್ಕೂ ಬಲಿಯಾಗಬಾರ್ದು, ಈಡಾಗಬಾರ್ದು. ಜೊತೆಗೆ ಒಂದು ರಾಷ್ಟ್ರೀಯ ಪಕ್ಷ ಒಂದು ಸಮುದಾಯವನ್ನ ಕಡೆಗಣಿಸಿದ್ರೆ ನಾವು ಏನ್ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನ ಸಮಸ್ತ ಎಲ್ಲ ಪ್ರಜ್ಞಾವಂತ ಜನರು ಇವತ್ತು ಕೊಡಬೇಕಾಗಿದೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ ಹಾಕುವ ಕೊನೆಗೆ ಸಮಯ ಬಂದ್ರೆ ಮತ ಹಕ್ಕನ್ನೇ ಮತದಾನವನ್ನೇ ಬಹಿಷ್ಕಾರ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೊಂದು ಒಳ್ಳೆಯ ನಡೆ. ಯಾಕೆಂದ್ರೆ ಒಂದು ಕುಟುಂಬ ರಾಜಕಾರಣದ, ಕುಟುಂಬ ಪ್ರಭುತ್ವದ ವಿರುದ್ಧ ಒಂದು ಧಿಕ್ಕಾರ, ಜೊತೆಗೆ ನಾವು ಸದಾ ಮುಸ್ಲಿಮರ ಪರವಾಗಿದ್ದೀವಿ ಅಂತ ಹೇಳ್ತಾ ಆ ಓಟನ್ನಷ್ಟೇ ಮತ ಸರಕನ್ನ ಗಳಿಸ್ಕೊಂಡು ಆಮೇಲೆ ಕೈ ಕೊಡುತ್ತಲ್ಲ ಕಾಂಗ್ರೆಸ್ ಪಕ್ಷ, ಆ ಪಕ್ಷಕ್ಕೂ ಒಂದು ತಪರಾಕಿ ಹಾಕುವ ಕೆಲಸ. ಜೊತೆಗೆ ಈ ದೇಶದಲ್ಲಿ ಬರೇ ಮಕ್ಕಳು ಮೊಮ್ಮಕ್ಕಳು ಅವ್ರ ಸೊಸೆಂದ್ರು ಅವರೇ ಗೆಲ್ಲಕ್ಕಲ್ಲಪ್ಪ, ಪ್ರಜ್ಞಾವಂತ ಜನ ಯುವಕರು ಕೂಡ ನಾವಿದ್ದೀವಿ, ನಮಗೂ ರಾಜಕಾರಣದಲ್ಲಿ ಬರೋಕೆ ಅವಕಾಶ ಕೊಡದೇ ಇದ್ರೆ ನಿಮಗೆ ಮಣ್ಣು ಮುಗಿಸ್ತೀವಿ ಅಂತ ಹೇಳುವ ಸಂದೇಶವೂ ಕೂಡ ಮುಸ್ಲಿಮರ ಈ ನಿರ್ಣಯದಲ್ಲಿ ಅಡಕವಾಗಿದೆ. ಬಹುಶಃ ದಾವಣಗೆರೆ ಬೈ ಎಲೆಕ್ಷನ್ ಉಪಚುನಾವಣೆ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ಪ್ರಜ್ಞಾವಂತ ವಲಯದ ಒಂದು ಒಳ್ಳೆಯ ಖಡಕ್ ಸಂದೇಶ ಅಂತ ನಾವೆಲ್ಲರೂ ಕೂಡ ಭಾವಿಸಬಹುದು. ಆ ದಿನಗಳಿಗೋಸ್ಕರ ನಾವೆಲ್ಲರೂ ಕಾಯೋಣ. ಈ ಕುಟುಂಬ ಪ್ರಭುತ್ವದ ವಿರುದ್ಧ, ಈ ರಾಷ್ಟ್ರೀಯ ಪಕ್ಷಗಳ ಡೋಂಗಿತನವನ್ನ ಬಯಲು ಮಾಡೋ ಕೆಲಸಗಳನ್ನ ಈ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಎಲ್ಲ ಪ್ರಜ್ಞಾವಂತ ಮತದಾರರು, ಅಲ್ಲಿನ ಪ್ರಜ್ಞಾವಂತ ಮತದಾರರು, ಮುಸ್ಲಿಂ ಮತದಾರರು ಮಾಡ್ತಾರೆ ಅನ್ನುವ ಆಶಯದೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ಚೋರಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.